ವಿಷ ಸೇವನೆ, ವಿಷಯ ತಿಳಿದು ಈತನು ನೇಣಿಗೆ ಶರಣು. ಧಾರವಾಡದಲ್ಲಿ ಸಾವಿನಲ್ಲೂ ಒಂದಾದ ಪ್ರೇಮಿಗಳು. ನನ್ನ ಮಗ ಕೆಲ್ಸಕ್ಕೆ ಬಂದ, ಮನೆಗೆ ಬರ್ಲಿಲ್ಲ. ಯಾವ ಹುಡುಗಿ ಬಗ್ಗೆ ಹೇಳಿಲ್ಲ, ಏನು ಹೇಳಿಲ್ಲ. ಎಲ್ಲ ನಾನು ತೊಡಕ್ನಿ ಹೇಳ್ತಾರ ನನ್ನ ಮಗನ. ನಾನು ನಿಮ್ಮ ಮಗ ಸೂಸೈಡ್ ಆಗೈತೆ ಅಂತ ಅಂದಾಗ ಗೊತ್ತಾಗೈತೆ. ಅವರಿಬ್ರು ಒಬ್ಬರಿಗೊಬ್ರು ತುಂಬಾನೇ ಪ್ರೀತಿ ಮಾಡ್ತಿದ್ರು ಕಣ್ರಿ. ಆದ್ರೆ ಮನೆಯಲ್ಲಿ ಲವ್ ಒಪ್ಪದಿದ್ದಾಗ ಇದೇನ್ ಮಾಡ್ಕೊಂಡಿದ್ದಾರಂತ ನೋಡ್ಕೊಂಬಿಡಿ. ಆಕೆ ವಿಷ ಸೇವಿಸಿದ್ರೆ ಈತ ಹಗ್ಗಕ್ಕೆ ಕೊರಳು ಒಡ್ಡಿರುವ ಘಟನೆ ಧಾರವಾಡದಲ್ಲಿ ನಡೆದೋಗ್ಬಿಟ್ಟಿದೆ. ತನ್ನ ಪ್ರೇಯಸಿ ಆತ್ಮಹತ್ಯೆ ಸುದ್ದಿ ತಿಳಿದು ಆಕೆಯ ಪ್ರಿಯಕರ 21 ವರ್ಷದ ತರುಣ್ ಸಾಗರ್ ಕುರ್ಕರಿ ಸಹ ನೇಣಿಗೆ ಶರಣಾಗಿದ್ದಾನೆ. ಅಂದಾಗಿ ಈ ರೀತಿಯ ದಾರುಣ ಘಟನೆ ಗುರುವಾರ ಧಾರವಾಡ ತಾಲೂಕಿನ ಕೊಟಬಾಗಿ ಗ್ರಾಮದಲ್ಲಿ ನಡೆದೋಗ್ಬಿಟ್ಟಿದೆ. ಮನೆಯಲ್ಲಿ ಮೊಬೈಲ್ ನೋಡ್ಬೇಡ ಅಂದಿದ್ದಕ್ಕೆ ಸಾವು. ಹೊಸ ಮೊಬೈಲ್ ಜೀವಕ್ಕೆ ತಂತು ದೊಡ್ಡ ಆಪತ್ತು. ಹೌದು, ಇಲ್ಲಿ ಕೊಟಬಾಗಿಯ ಯುವಕ ನಗರದ ವಾಶ್ ಶಾಪ್ ನಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಅಲ್ಲಿಯೇ ಇದ್ದ ಸ್ನೇಹಿತನ ಪಿಜಿ ರೂಮ್ಗೆ ಆಗಾಗ ಹೋಗಿ ಬರ್ತಿದ್ದ. ತರುಣ್ ಸಾಗರ್ ದಾನೇಶ್ವರಿ ನಗರದ ಪಿಜಿ ಒಂದರಲ್ಲಿ ಸಾವಿಗೆ ಶರಣಾಗಿದ್ದಾನೆ ನೋಡಿ. ನನ್ನ ಮಗ ಹೊರಗೆ ಹೋದ, ಮನೆಗೆ ಬಂದಿರ್ಲಿಲ್ಲ. ನನ್ನ ಮಗ ಕೆಲ್ಸಕ್ಕೆ ಬಂದ, ಮನೆಗೆ ಬರ್ಲಿಲ್ಲ. ಇಷ್ಟ ನಮಗೆ ಗೊತ್ತಿದ್ದು ನೋಡ್ಕಿತ್ತು, ಏನೋ ಗೊತ್ತಿಲ್ಲ. ಎಲ್ಲ ನಾನು ತೊಡಕ್ನಿ ಹೇಳ್ತಾರ ನನ್ನ ಮಗನ. ನಾವು ಮುಂಜಾನೆ ಇಲ್ಲಿ ಬಂದು ಹೋಗ್ಯ, ನಾವು ದಾಡಕ್ಕೆ ಬಂದು ಹೋಗ್ಯಾವ. ಅದ್ರ ಬಗ್ಗೆ ಗೊತ್ತಾಗೈತಿ, ಹೇಳ್ಯಾರ ಅವ್ರು ಹಿಂಗತ್ತೆ ಹಿಂಗಾಗೈತಿ, ನಿಮ್ಮ ಮಗ ಸೂಸೈಡ್ ಆಗೈತೆ ಅಂತ ಅಂದಾಗ ಗೊತ್ತಾಗೈತೆ. 12 ಗಂಟೆ ಆಗಿತ್ತು, ಅವಾಗ ಗೊತ್ತಾಗೈತಿ. ಇನ್ನು ಇದೇ ತರುಣ್ ಸಾಗರ್ ಪ್ರೇಯಸಿ 20 ವರ್ಷದ ಮೇಘಾ ಗುಬ್ಬನ್ನವರ್ ಕ್ರಿಮಿನಾಶಕ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಮನೆಯಲ್ಲಿ ಹೆಚ್ಚು ಮೊಬೈಲ್ ಬಳಸ್ತೀಯಾ ಅಂತ ಬೈದಿದ್ರು. ಇದಕ್ಕೆ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎನ್ನಲಾಗ್ತಿದೆ. ಆದ್ರೆ ಮೇಘಾ ಆತ್ಮಹತ್ಯೆ ಸುದ್ದಿ ಕೇಳಿದ ತರುಣ್ ತನ್ನ ಸ್ನೇಹಿತನ ರೂಮ್ ನಲ್ಲಿ ಜೀವ ಬಿಟ್ಟಿದ್ದಾನೆ. ಗೆಳೆಯನ ರೂಮ್ ನಲ್ಲಿ ಬಂದು ತಂಗಿದ್ದ. ಕಳೆದ ರಾತ್ರಿ ಗೆಳೆಯನ ಮುಂದೆ ಹುಡುಗಿ ಜೊತೆ ಜಗಳವಾಗಿದೆ. ಆಕೆಯ ಸಹೋದರನಿಗೆ ಎಲ್ಲಾ ವಿಷಯ ಗೊತ್ತಾಗಿದೆ ಎಂದು ಹೇಳ್ಕೊಂಡಿದ್ದ ನೋಡಿ. ಅಲ್ಲಿ ಬಂದ ನಂದು ಹುಡುಗಿದ ಹಿಂಗೆ ಆಗೈತಾನ ಅಂತ. ಹುಡುಗಿದ ಅವ್ರ ಹುಡುಗಿ ಮನ್ಯಾಗ ಅವ್ರ ತಮ್ಮ ಗೊತ್ತಾಗೈತೆ ಅಂದಾರಿ. ಗೊತ್ತಾಗೈತ ನಾ ಊರಿಗೆ ಹೋಗಂದೆ. ಒಳ್ಳೆ ನಾವು ಊರಿಗೆ ಹೋಗಲ್ಲ, ನಾನು ಇಲ್ಲಿ ಎಲ್ಲರ ಮಕ್ಕೋತೀನಿ ಅಂತಂದ್ರಿ. ಅಂಗಡಿಯಾಗ ಮಕ್ಕೋತೀನಿ ಅನ್ನೋ ಅಂಗಡಿಯಾಗ ಜಾಗ ಕೊಟ್ಟಿಲ್ಲ ನಾನು. ಇಲ್ಲಿ ನಮ್ಮ ಫ್ರೆಂಡ್ ಅವ್ರ ಪಿ ಜಿ ಇತ್ತು, ಇಲ್ಲಿ ಕಳಿಸಿದೆ. ಇಲ್ಲಿ ಬೆಳಗ್ಗೆ ಹೋದ ಹಿಂಗೆ ಮಾಡ್ಕೊಂಡ ನಾನು ಒಳಗೆ ಚಿಲ್ಕ ಹಾಕೊಂಡು. ಅಂಗಡಿಯೊಂದರಲ್ಲಿ ಕೆಲಸ ಮಾಡ್ತಿದ್ದ ಮೇಘಾ ಹಾಗೂ ತರುಣ್ ಮಧ್ಯೆ ಪ್ರೀತಿ ಇತ್ತು ಎಂಬುದು ಇದೀಗ ಗೊತ್ತಾಗಿದೆ. ಈ ಬಗ್ಗೆ ತರುಣ್ ಸಾಗರ್ ಪೋಷಕರಿಗೆ ಕೇಳಿದ್ರೆ ಪ್ರೇಮದ ಬಗ್ಗೆ ಗೊತ್ತಿರಲಿಲ್ಲ. ಬೆಳಿಗ್ಗೆ ಫೋನ್ ಎತ್ತದೇ ಇದ್ದಾಗ ಪ್ರಕರಣ ಬೆಳಕಿಗೆ ಬಂದಿದೆ ಅಂತ ಹೇಳ್ಕೊಂಡಿದ್ದಾರೆ. ಏನಿಲ್ಲ, ನಾನು ನಿನ್ನೆ ಫೋನ್ ಮಾಡೇ ನಮ್ಗೆ ಮನೆಗೆ ಬರಾಕತ್ತಿಲ್ಲಪ್ಪ ಅಂದೆ. ನಾ ಇಲ್ಲ ನನ್ನ ರೂಮ್ನಾಗ ಮಕ್ಕೋತೇನೆ, ಬೆಳಿಗ್ಗೆ ಬರ್ತೇನೆ ಅಂದ. ಅದ್ರ ಬಗ್ಗೆ ಮತ್ತೆ ಬರಾಕತ್ತೀನಿ ಅಂತ ಕೇಳಾಕತ್ರ, ಇಲ್ಲ ಹಿಂದಾಡೆ ಬರ್ತೇನೆ ಅಂದಷ್ಟ. ಇನ್ನು ಅದೇನು ಹೇಳಿಲ್ಲ ಅವ್ರು ನಮಗೆ. ಯಾವ ಹುಡುಗಿ ಬಗ್ಗೆ ಹೇಳಿಲ್ಲ, ಏನು ಹೇಳಿಲ್ಲ. ಸದ್ಯ ಸ್ಥಳಕ್ಕೆ ವಿದ್ಯಾಗಿರಿಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ನಡೆಸುತ್ತಿದ್ದಾರೆ ಕಣ್ರಿ. ಇದನ್ನೆಲ್ಲ ನೋಡಿದಾಗ ನಮ್ಮ ಯುವ ಜನತೆ ಚಿಕ್ಕ ಪುಟ್ಟ ವಿಷಯಕ್ಕೆ ಆತ್ಮಹತ್ಯೆಯ ಮೊರೆ ಹೋಗ್ತಿರೋದು ನಿಜಕ್ಕೂ ದುರಂತವೇ ಸರಿ. ಬಿಗ್ ಟಿವಿ ಕರ್ನಾಟಕ, ಧಾರವಾಡ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.